189 ಹೋದೆ ನೋಡಾಕ ಇಲ್ಲಿ ಬಂದ ಸಿಂಕನ್ ಬಾಯಿ ತೆಗಿತು ಅಲ್ಲಿಂದ ಹೊಟ್ಟೆಗೆ ನಿಗಿರಿದೆ ಆಯ್ತಾ ಹೊಟ್ಟೆಯಿಂದ ಹೊಡ್ಕೊ ಬಂದೆ ಓಕೆ ಓಕೆ ಈಗ ನೀನು ಮಾಡು ಹೆಂಗಕ್ಕ ಮೇಲೆ ಬಂದೆ ಹನುಮಂತ ಸುರಸನ್ ಬಾಯಿಂದ ಅಲ್ವಾ ಹೋಗೋದು ಅದಕ್ಕೆ ಇಲ್ಲಿ 35 ಇಂದ ನಾನು 46 ಹೋದೆ ಜೈ ಶ್ರೀರಾಮ್. ಜೈ ಶ್ರೀರಾಮ್. ಏನಾಟ ಇದು? ಸಮುದ್ರ ಲಂಘನಂ ಅಂತ. ಏನಿದು ಆಟ ಎಕ್ಸ್ಪ್ಲೈನ್ ಮಾಡ್ಬೋದಾ? ಸೊ ಈಗ ಹನುಮಂತ ಹೇಗೆ ಅಶೋಕವನಕ್ಕೆ ಅಂದ್ರೆ ಲಂಕೆಗೆ ಹೋಗ್ಬೇಕಾಗುತ್ತೆ. ಸೊ ಅದೇ ತರ ಇವಾಗ ನಾವು ಅಲ್ಲಿ ಯಾವ್ಯಾವ ರಾಕ್ಷಸಿದ್ರು ಸೊ ಅವರೆಲ್ಲ ಕೊಟ್ಟಿದ್ದಾರೆ ಮತ್ತೆ ಯಾರ ಸಹಾಯ ಮಾಡ್ತಿರೋ ಅದೆಲ್ಲ ಇದೆ. ಸೊ ಸೇಮ್ ಸ್ನೇಕ್ ಅಂಡ್ ಲ್ಯಾಡರ್ ಇವಾಗ ಹೇಗೆ ಆಡ್ತೀವಲ್ಲ ಅದೇ ತರ ಇದು ಫುಲ್ ಲೈಕ್ ಬೇಸ್ಡ್ ಆನ್ ಹನುಮಂತ ಲಂಕೆಗೆ ಹೋಗೋದು. ಅಂದ್ರೆ ಇದು ಕೂಡ ಒಂದು ಜಸ್ಟ್ ಒಂದು ಸ್ನೇಕ್ ಅಂಡ್ ಲ್ಯಾಡರ್ ಬರುತ್ತಲ್ಲ ಅದೇ ತರ. ಇಲ್ಲ, ಸ್ನೇಕ್ ಅಂಡ್ ಲ್ಯಾಡರ್ ಅಲ್ಲಿ ನಾವು ಟೈಮ್ ಸ್ಪೆಂಡ್ ಮಾಡೋದು ಮತ್ತೆ ಲೈಕ್ ಎಂಟರ್ಟೈನ್ಮೆಂಟ್ ಗೇಮ್. ಆದ್ರೆ ಇದ್ರಲ್ಲಿ ನಮ್ಗೆ ಆ ಕಥೆ ಆ ಪಾರ್ಟ್ ಗೊತ್ತಾಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಹನುಮಂತನ ಮೋಟಿವೇಟ್ ಮಾಡಿದ್ದು ಜಾಂಬವಂತ. ಸೊ ಜಾಂಬವಂತ ಕ್ಯಾರೆಕ್ಟರ್ ಬಗ್ಗೆ ಗೊತ್ತಾಗುತ್ತೆ. ಮತ್ತು ಮೈನಾಕ ಪರ್ವತ ಹನುಮಂತನಿಗೆ ವಿಶ್ರಾಂತಿ ತಗೊಳುತ್ತೆ, ಹನುಮಂತ ವಿಶ್ರಾಂತಿ ತಗೊಳ್ಳಲ್ಲ. ಮತ್ತೆ ಸುರಸ, ಸಿಂಹಿಕ, ಲಂಕಿಣಿ ಕ್ಯಾರೆಕ್ಟರ್ಸ್ ಬಗ್ಗೆ ಸಮುದ್ರ ಲಂಘನಂ. ಸೊ ಹನುಮಂತ ಸಮುದ್ರದಿಂದ ಲಂಕೆಗೆ ಹಾರುವಾಗ ಸೊ ಏನೇನಾಯ್ತು ಅನ್ನೋ ಕತೆ ಗೊತ್ತಾಗುತ್ತೆ. ಓ ಸೂಪರ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ತುಂಬಾ ಚೆನ್ನಾಗಿದೆ ಇದು. ಎಲ್ಲಿ ತಗೊಂಡ್ರಿ ಇದನ್ನ? ಅದೇ ಮಮ್ಮ ನೀವು ಬರ್ಡೇ ಗಿಫ್ಟ್ ಕೊಡ್ಸಿದ್ರಲ್ಲ ಸೊ ಅದ್ರಲ್ಲೇ ಸಿಕ್ಕಿದ್ದು. ಆ ಬಾಕ್ಸ್ ಒಳಗಿತ್ತಾ? ಇನ್ನು ತುಂಬಾ ಗೇಮ್ಸ್ ತಗೊಬನ್ನಿ ಆ ಬಾಕ್ಸು. ಇದೇ ಮಾಮ ಬಾಕ್ಸ್. ಸೊ ರಾಮಾಯಣ ಎಪಿಕ್ ಗೇಮ್ಸ್ ಅಂತ 3 in 1 ಅಂದ್ರೆ 3 ಗೇಮ್ಸ್ ಇದೆ. ಓ ಏನೇನಿದೆ ಆ ಬಾಕ್ಸ್ ಅದ್ರೊಳಗಡೆ? ಇದರಲ್ಲಿ ಲೀನಿಯೇಜಸ್ ಆಫ್ ರಾಮಾಯಣ ಅಂದ್ರೆ ರಾಮನ ಫ್ಯಾಮಿಲಿ ಟ್ರೀ, ಮತ್ತೆ ಸಮುದ್ರ ಲಂಘನ, ಮತ್ತೆ ಸ್ನೇಕ್ ಅಂಡ್ ಲ್ಯಾಡರ್ ತರ ಸೀತಾನ್ವೇಷಣೆ. ಸೊ ಹನುಮಂತ ಸೀತಾ ಅಂದ್ರೆ ಅಶೋಕವನಕ್ಕೆ ಹೋದಾಗ ಸೊ ಅದೇನೇನ್ ನಡೀತು ಅಂತ ಅರ್ಥ ಮಾಡ್ಕೊಳ್ಳೋಕೆ ಒಂದು ಗೇಮ್ ಇದೆ. ಓಪನ್ ಮಾಡಿ ತೋರಿಸ್ಬೋದಾ? ಓ ಸೂಪರ್. ಇದ್ರೊಳಗಡೆ ಇನ್ನೊಂದು ಬಾಕ್ಸ್ ತುಂಬ ಚೆನ್ನಾಗಿದೆ. ವಾವ್, ತುಂಬ ಚೆನ್ನಾಗಿದೆ ಅಲ್ಲ ಒಳಗಡೆ. ಏನೇನಿದೆ? ಫಸ್ಟ್ ಲೀನೇಜಸ್ ಆಫ್ ರಾಮಾಯಣ. ಸೊ ಇಲ್ಲಿ ಈ ತರ ಕೊಟ್ಟಿದ್ದಾರೆ. ಸೊ ರಾಮನ್ ಫ್ಯಾಮಿಲಿ ಟ್ರೀ ಅಂದ್ರೆ ದಶರಥ, ಕೌಸಲ್ಯ, ಸುಮಿತ್ರೆ, ಸೊ ಆ ತರ ಅವ್ರ ಮಕ್ಕಳು. ಸೊ ಅದೊಂದು. ಮತ್ತೆ ಇನ್ನೊಂದು ರಾವಣ ಅವ್ರ ಫ್ಯಾಮಿಲಿ ಟ್ರೀ ಕೂಡ ಕೊಟ್ಟಿದ್ದಾರೆ. ಸೊ ಇದ್ರಲ್ಲಿ ಲೈಕ್ ನಾವ್ ಹೆಂಗೆ ಸೆಟ್ ಆಟ ಅಂತ ಆಡ್ತೀವಿ ಸೊ ಅದೇ ತರ ಇಲ್ಲಿ. ಯಾವ್ದ್ರಲ್ಲಿ ಸೆಟ್? ಲೈಕ್ ಬೇರೆ ಗೇಮ್ಸ್ ಎಲ್ಲ ಕಾರ್ಡ್ಸ್ ಯೂಸ್ ಮಾಡಿ ಸೆಟ್ ಅಂತ ಮಾಡ್ತೀವಲ್ಲ, ಸೊ ಊನೋ ಕಾರ್ಡ್ಸ್ ಅಂತ ಇಲ್ವಾ ಅದೇ ತರ ಇಲ್ಲಿ ಏನ್ ಮಾಡ್ಬೇಕು. ಸೊ ಇಲ್ಲಿ ಲೈಕ್ ಅಮ್ಮ ಮಗ ಮತ್ತೆ ಅವ್ರ ಮಕ್ಳು, ಅಪ್ಪ ಮಗ ಅವ್ರ ಮಕ್ಳು, ಸೊ ಆ ತರ ಸೆಟ್ಸ್ ಮಾಡ್ಬೇಕು. ಏನೇನ್ ಹೆಸರು ಬರುತ್ತೆ ಅದ್ರಲ್ಲಿ ಈಗ? ಸೊ ಫಾರ್ ಎಕ್ಸಾಂಪಲ್ ಇವಾಗ ದಶರಥ, ಸೊ ಕೌಸಲ್ಯ ವೈಫ್ ಆಫ್ ದಶರಥ, ದೆನ್ ರಾಮ ಹಸ್ಬೆಂಡ್ ಆಫ್ ಸೀತಾ, ಲವ, ಕುಶ. ಸೊ ಇದೊಂದು ಸೆಟ್ ಆಗುತ್ತೆ. ಮತ್ತೆ ಲಕ್ಷ್ಮಣ ಹನುಮಾನ್, ಜಾಂಬವಂತ ಅದು ಒಂದು ಸೆಟ್ ಆಗುತ್ತೆ. ಮತ್ತೆ ರಾಮಾಸ್ ಆರ್ಮಿ, ಸೊ ಅವರೆಲ್ಲ 3 ಜನ ಪಿಕ್ ಮಾಡ್ಕೊಂಡ್ರೆ ಅದು ಒಂದು ಸೆಟ್. ಫಾರ್ ಎಕ್ಸಾಂಪಲ್ ಸುಗ್ರೀವ, ಹನುಮಾನ್, ಜಾಂಬವಂತ, ಅದು ಕೂಡ ಒಂದು ಸೆಟ್ ಆಗುತ್ತೆ. ಸೊ ಲೈಕ್ 13 ಕಾರ್ಡ್ಸ್ ಕೊಡ್ತೀವಿ 1 ಪ್ಲೇಯರ್ಗೆ. ಸೊ ಅದರಲ್ಲಿ 3 ಸೆಟ್ಸ್ ಅಂದ್ರೆ ಒನ್ ಸೆಟ್ ಅಲ್ಲಿ 3 ಕಾರ್ಡ್ಸ್ ಇರೋದು 3 ಸೆಟ್ಸ್ ಮಾಡಬೇಕು. ಮತ್ತೆ ಇನ್ನೊಂದು ಸೆಟ್ 4 ಕಾರ್ಡ್ಸ್ ಇರಬೇಕು. ಇದರಿಂದ ಈ ಆಟ ಆಡೋದ್ರಿಂದ ಏನ್ ಯೂಸ್ ಏನು? ಸೊ ಈ ಆಟದಿಂದ ನಮ್ಗೆ ಏನ್ಷಿಯಂಟ್ ಇಂಡಿಯನ್ ಅಂದ್ರೆ ಎಪಿಕ್ಸ್ ಅಂದ್ರೆ ನಮ್ಗೆ ರಾಮಾಯಣ ಮಹಾಭಾರತ ಅಲ್ವಾ. ಸೊ ಆ ಕ್ಯಾರೆಕ್ಟರ್ಸ್, ಆ ಮೇಜರ್ ಏನ್ಷಿಯಂಟ್ ಕ್ಯಾರೆಕ್ಟರ್ಸ್ ಬಗ್ಗೆ ನಮ್ಗೆ ಗೊತ್ತಾಗುತ್ತೆ. ಸೊ ಸುಮ್ನೆ ಬರೀ ಊನೋ ಕಾದ್ರಲ್ಲಿ ಏನಿಲ್ಲ, ಸುಮ್ನೆ ಯಾವ್ದಾದ್ರು ಬೇರೆ ತರ ಆಡೋದ್ರ ಬದಲು ಈ ತರ ಆಡಿದ್ರೆ ನಮ್ಗೆ ಜನರಲ್ ನಾಲೆಡ್ಜ್ ಗೊತ್ತಾಗುತ್ತೆ. ಮತ್ತೆ ಅವಾಗಿನ ಮೇಜರ್ ಕ್ಯಾರೆಕ್ಟರ್ಸ್ ಬಗ್ಗೆನೂ ಗೊತ್ತಾಗುತ್ತೆ. ಓ ಅದ್ಭುತ. ಆ ಕಾರ್ಡ್ಸ್ ತೋರಿಸ್ಬೋದಾ? ಒಂದು ಸೆಟ್ ಮಾಡಿ ತೋರಿಸ್ಬೋದಾ ಯಾವ ತರ ಏನು ಅಂತ? ಯಾವ ತರ ಈಗ ಅದ್ರಲ್ಲಿ ಒಟ್ಟು ಎಷ್ಟು ಕಾರ್ಡ್ ಇದೆ? ಸೊ ಟೋಟಲ್ 52 ಕಾರ್ಡ್ಸ್. ಓ ಈಗ ಯಾವ್ದಾದ್ರು ಒಂದು ಸೆಟ್ ಮಾಡಿ ತೋರಿಸಿ ಅದನ್ನ. ಈಗ ಇಬ್ರು ಈಚ್ 13 ಕಾರ್ಡ್ ಹಾಕೋಬೇಕಾ? ಓಕೆ, ಮಾಡಿ ತೋರಿಸಿ. ಸೊ ಇವಾಗ ಸೇಮ್ ನಾವು ಸೆಟಲ್ ಎಲ್ಲ ಹೆಂಗ್ ಪಾಸ್ ಮಾಡ್ತೀವಿ ಸೊ ಅದೇ ತರ ಇಲ್ಲೂ ಪಾಸ್ ಮಾಡ್ಬೇಕು. ಸೊ ಇವಾಗ ನನಗೆ ಬೇಡದೇ ಇರೋ ಈಗ ನಿಮಗೆ ಈ ಗೇಮ್ ಮೊದಲು ಗೊತ್ತಿತ್ತಾ? ಇಲ್ಲ. ಕಾರ್ಡ್ಸ್ ಏನಾದ್ರು ಆಡಿದ್ರಾ?
ಮತ್ತೆ ಹೆಂಗ್ ಗೊತ್ತಾಯ್ತು ಇದು ಹಿಂಗೆ ಹಾಕೋಬೇಕು ಅಂತ? ಲೈಕ್ ಸೆಟ್ ಆಡ್ತಿದ್ವಲ್ಲ, ಸೊ ಊನೋ ಕಾರ್ಡ್ಸ್ ಅಲ್ಲಿ ಇದೇ ತರ ಆಡೋದು. ಅದ್ರ ಆಡ್ತಿದ್ರ ಅದು? ಓಕೆ. ಹೆಂಗೆ ಅಂದ್ರೆ 3 ಕಾರ್ಡ್ಸ್ ಯೆಲ್ಲೋ ಆತರ 3 ಇದ್ರೆ ಆತರ ಒಂದ್ ಸೆಟ್ ಆಗುತ್ತೆ. ಓಕೆ. ಸೊ ಇದ್ರಲ್ಲಿ ನಮಗೆ ಸೆಟ್ ಬಂದಿದೆ ಅಂತ ನಾವು ನೋಡ್ಕೋಬೇಕು. ಸೊ ನನಗೆ ಯಾವ್ದು ಬೇಡ ಅದನ್ನ ಅವನು ಕೊಡ್ಬೇಕು, ಅವ್ನಿಗೆ ಯಾವ್ದು ಬೇಡ ಅದನ್ನ ನಾನು ಕೊಡ್ತೇನೆ. ಅದು ಅವ್ನು ಬಿಟ್ಟಿದ್ ನಿನಗೆ ಬೇಡ ಅಂದ್ರೆ ಅದು ಹೌದು ಬೇಡ ಅಂದ್ರೆ ಇಲ್ಲಿಂದ ತಗೋಬೇಕು. ಸೊ ಇನ್ನು ಉಳಿದಿರೋ ಓಕೆ. ಸೊ ಇದು 2 ಪ್ಲೇಯರ್ಸ್ ಅಥವಾ 3 ಪ್ಲೇಯರ್ಸ್ ಆಡ್ಬೋದು. ಓಕೆ. ಸೆಟ್ ಹೆಂಗಾಗುತ್ತೆ ಈಗ ಅದು? ಫಾರ್ ಎಕ್ಸಾಂಪಲ್ ಇಲ್ಲಿ ಇವಾಗ ಸೀತಾ ವೈಫ್ ಆಫ್ ರಾಮ ಅಂತ ಇದೆ. ಸೊ ಲವ ಸನ್ ಆಫ್ ರಾಮ ಅಂತ ಇದೆ. ಸೊ ಇದೊಂದು ಮತ್ತೆ ಇದಕ್ಕೆ ಇನ್ನೊಬ್ರು ಬೇಕು. ಸೊ ಲೈಕ್ ನಾನು ಬೇಕಂದ್ರೆ ಕೌಸಲ್ಯ, ರಾಮ ಸನ್ ಆಫ್ ಕೌಸಲ್ಯ ಅಂತ ಇದಕ್ಕೆ ಆಡ್ ಮಾಡಿದ್ರೆ, ಅಥವಾ ರಾಮ ಸನ್ ಆಫ್ ದಶರಥ ಆಡ್ ಮಾಡಿದ್ರೆ, ಸೊ 3 ಕಾರ್ಡ್ಸ್ ಆಗುತ್ತೆ. ಹೆಂಗೆ? ಸೊ ಫಾರ್ ಎಕ್ಸಾಂಪಲ್ ಇವಾಗ ಅವ್ನಿಗೆ ಯಾವ್ದಾದ್ರು ಬೇಡದೇ ಇರೋ ಕಾರ್ಡ್ ಇವಾಗ ನನಗೆ ಕೊಡ್ತಾನೆ. ರಾಮ ಸನ್ ಆಫ್ ದಶರಥ. ಸೊ ಇದು ರಾಮ ಸನ್ ಆಫ್ ದಶರಥ ಕೊಡ್ತಾ ಇದ್ದಾನೆ. ಸೊ ಇವಾಗ ನಾನು ಇದನ್ನ ಹಾಕ್ತೀನಿ. ಸೊ ರಾಮ ಸನ್ ಆಫ್ ದಶರಥ, ಸೀತಾ ವೈಫ್ ಆಫ್ ರಾಮ, ಲವ ಸನ್ ಆಫ್ ರಾಮ. ಇದೊಂದು ಸೆಟ್ ಆಗುತ್ತೆ. ಓ ಅದ್ಭುತ. ಈಗ ಈ ಗೇಮ್ ಆಡೋದ್ರಿಂದ ನಿಮಗೆ ಏನು ಅಂದ್ರೆ ಅವಾಗಿನ ಕ್ಯಾರೆಕ್ಟರ್ಸ್ ಬಗ್ಗೆ ಸ್ಟೋರಿ ಓದಿಲ್ಲ ಅಂದ್ರೂ ಕೂಡ ಒಂದು ಐಡಿಯಾ ಬರುತ್ತೆ. ಒಟ್ಟು ಸೊ ಟೋಟಲ್ ತುಂಬಾ ಕ್ಯಾರೆಕ್ಟರ್ಸ್ ಇದ್ದಾರೆ. ಲೈಕ್ 2 ಫ್ಯಾಮಿಲೀಸ್ are. ಸೊ ಫಸ್ಟ್ ಜನರೇಷನ್, ಸೆಕೆಂಡ್ ಜನರೇಷನ್. ಸೊ ಫಸ್ಟ್ ಜನರೇಷನ್ ಅಲ್ಲಿ ದಶರಥ ಮತ್ತೆ ಕೌಸಲ್ಯ, ಸುಮಿತ್ರ, ಕೈಕೇಯಿ ಬರ್ತಾರೆ. ಸೆಕೆಂಡ್ ಜನರೇಷನ್ ರಾಮ, ಲಕ್ಷ್ಮಣ, ಶತ್ರುಘ್ನ, ಭರತ ಅಂಡ್ ಸೀತಾ, ಊರ್ಮಿಳಾ, ಶ್ರುತಕೀರ್ತಿ, ಮಾಂಡವಿ. ಥರ್ಡ್ ಜನರೇಷನ್ ಅಲ್ಲಿ ರಾಮನ್ ಮಕ್ಕಳು, ಲಕ್ಷ್ಮಣನ್ ಮಕ್ಕಳು, ಅವ್ರ ಮಕ್ಕಳು. ಸೊ 3 ಜನರೇಷನ್ಸ್. ಸೇಮ್ ಇಲ್ಲಿ ರಾವಣನ್ ಫ್ಯಾಮಿಲಿ ಅಷ್ಟೇ. ಸೊ ಫಸ್ಟ್ ಜನರೇಷನ್ ಅಲ್ಲಿ ರಾವಣ ಅವ್ರ ಅಪ್ಪ ಅಮ್ಮ, ಸೆಕೆಂಡ್ ಅಲ್ಲಿ ರಾವಣ ಅವ್ರ ತಮ್ಮಂದಿರು, ಮತ್ತೆ ಥರ್ಡ್ ಜನರೇಷನ್ ಅಲ್ಲಿ ಅವ್ರ ಮಕ್ಕಳು. ಅದ್ಭುತ. ಈಗ ಒಟ್ಟಾರೆ ನಿಮಗೆ ರಾಮಾಯಣದಲ್ಲಿ ಬರ್ತಕ್ಕಂಥ ಕ್ಯಾರೆಕ್ಟರ್ಸ್, ಮೇಜರ್ ಕ್ಯಾರೆಕ್ಟರ್ಸ್ಗಳು ಪರಿಚಯ ಆಗುತ್ತೆ. ಸೊ ಇಲ್ಲಿ 52 ಕ್ಯಾರೆಕ್ಟರ್ಸ್ ಇದ್ದಾರೆ ಓ ಟೋಟಲ್. ಈಗ ನೆಕ್ಸ್ಟ್ ಗೇಮ್ ಏನು? ನೆಕ್ಸ್ಟ್ ಬಂದ್ಬಿಟ್ಟಿದ್ದು ಸಮುದ್ರ ಲಂಘನಂ. ಓ ಈಗ ಆಡ್ತಿದ್ರಲ್ಲ ನೀವು, ಅದೇನೆ. ಓಕೆ, ತೋರಿಸಿ. ಇದು ಸ್ನೇಕ್ ಅಂಡ್ ಲ್ಯಾಡರ್ ತರನೇ ಲ್ಯಾಡರ್ ಸಹಾಯ ಮಾಡ್ತಾರೆ. ಅದ್ಭುತ. ಸೊ ಇದು ಬಂದ್ಬಿಟ್ಟು ಸೀತಾನ್ವೇಷಣೆ ಅಂತ. ಸೊ ಇವಾಗ ಇಲ್ಲಿ ಅವರು ಫ್ರೂಟ್ ಕಾರ್ಡ್ಸ್ ಅಂತ ಕೊಟ್ಟಿದ್ದಾರೆ. ಮತ್ತೆ ಇಲ್ಲಿ ಕೆಲವು ರಾಕ್ಷಸರು, ಮ್ಯಾಂಗೋ ಟ್ರೀ, ಮತ್ತೆ ಸೀತೆ ಎಲ್ಲ ಕೊಟ್ಟಿದ್ದಾರೆ. ಸೊ ನಾವು ಹನುಮಂತ ಅಶೋಕವನಕ್ಕೆ ಹೋಗುವಾಗ, ಸೊ ಹೆಂಗೋ ಸಮುದ್ರ ದಾಟಾದ್ಮೇಲೆ ಅಶೋಕವನಕ್ಕೆ ದಾರಿ. ಸೊ ರಾವಣ ಹೆಂಗೆ ಕ್ರಿಯೇಟ್ ಮಾಡೋ ಮೇಸ್ ತರ ಇತ್ತು. ನಾವು ಮೇಸ್ ಎಲ್ಲ ಲೈಕ್ ಬುಕ್ ಲಾಸ್ಟ್ ಪೇಜ್ ಅಲ್ಲಿ ಕೊಡ. ಸೊ ಆ ತರ ಮೇಸ್ ತರ ಇತ್ತು. ಸೊ ಅಲ್ಲಿ ತುಂಬಾ ರಾಕ್ಷಸರನ್ನೆಲ್ಲ ರಾವಣ ಇಟ್ಟಿರ್ತಾನೆ. ಸೊ ಅವ್ರನ್ನೆಲ್ಲ ದಾಟ್ಕೊಂಡು ಹೆಂಗೆ ಹನುಮಂತ ಹೋಗಿದ್ದು ಅಂತ. ಸೊ ಇಲ್ಲಿ ಕ್ಲೇ ಕೊಟ್ಟಿದ್ದಾರೆ. ಸೊ ಈ ಕ್ಲೇನ ಯೂಸ್ ಮಾಡ್ಕೊಂಡು ನಾವು ಈ ಕ್ಯಾರೆಕ್ಟರ್ಸ್ ನೆಲ್ಲ ಈ ಬುಕ್ ಅಲ್ಲಿ ಎಲ್ಲೆಲ್ಲಿ ಹೇಳಿದ್ದಾರೆ ಅಲ್ಲೆಲ್ಲ ಹಾಕ್ಬೇಕು. ಹಾಕಾದ್ಮೇಲೆ ಇಲ್ಲಿ ಇದ್ರಲ್ಲೂ ಕೂಡ ಸೇಮ್ ಫ್ರೂಟ್ ಕಾರ್ಡ್ಸ್ ಒಬ್ರಿಗೆ ಇಷ್ಟು, ಇನ್ನೊಬ್ರಿಗೆ ಇಷ್ಟು ಅಂತ ಇರುತ್ತೆ. ಸೊ ನಾವು ಇಲ್ಲಿ ಹನುಮಂತ ಹೋಗುವಾಗ ಹನುಮಂತನಿಗೆ ಲೈಕ್ 5 ಫ್ರೂಟ್ಸ್ ಕೊಡ್ಬೇಕು. ಸೊ ಒಂದೊಂದು ಸ್ಟೆಪ್ಗೆ ಹೋಗ್ಬೇಕಂದ್ರೆ 5 ಫ್ರೂಟ್ಸ್ ಕೊಡ್ಬೇಕು. ಯಾಕೆ? ಸೊ ಹನುಮ ನೆಕ್ಸ್ಟ್ ಸ್ಟೆಪ್ ಹೋಗಿ ಸೀತೆ ಇರೋ ಜಾಗಕ್ಕೆ ಹೋಗ್ಬೋದು ಅಂತ. ಓಕೆ, ಅಂದ್ರೆ 5 ಫ್ರೂಟ್ಸ್ ಹನುಮಂತ ತಿಂದ್ರೆ ಎನರ್ಜಿ ಬರುತ್ತೆ ಮತ್ತೆ ಒಂದ್ ಕಡೆಯಿಂದ ಒಂದ್ ಕಡೆ ಹೋಗಕ್ಕೆ. ಓಕೆ. ಸೊ ಅವಾಗ ಹೆಂಗಿರ್ಬೇಕಂದ್ರೆ ಒಂದು ಸೆಟ್ ಅಲ್ಲಿ 5 ಫ್ರೂಟ್ ಇರ್ಬೇಕು. ಸೊ 5 ಫ್ರೂಟ್ ಕೊಟ್ರೆ ಮಾತ್ರ ನೆಕ್ಸ್ಟ್. ಫಾರ್ ಎಕ್ಸಾಂಪಲ್ ಅದು ಎಲ್ಲ ಒಂದೇ ತರ ಫ್ರೂಟ್ ಇರ್ಬೇಕು. ನಾವು ಬೇಕಂದ್ರೆ 3 ಆಪಲ್ ಮತ್ತೆ 2 ಆರೆಂಜ್ ಮತ್ತೆ 1 ಮ್ಯಾಂಗೋ ಮಾಡಕ್ಕಾಗಲ್ಲ. ಸೊ ಎಲ್ಲ ಒಂದೇ ತರ ಫ್ರೂಟ್ ಇರ್ಬೇಕು. ಸೊ ಸೇಮ್ ಇದ್ರಲ್ಲೂ ಕೂಡ ಚೇಂಜ್ ಮಾಡ್ತಾ ಇರ್ತೀವಿ. ನನಗ್ ಬೇಡ ಅಂದ್ರೆ ಇದು, ಇದಿಲ್ಲ ಅಂದ್ರೆ ಅದು ಅಂತ. ಸೊ ಲಾಸ್ಟ್ ಅಲ್ಲಿ ಯಾರು 13 ಸ್ಟೆಪ್ ಹೋದ್ರೆ ವಿನ್ ಆಗಲ್ಲ. ಅದಾದ್ಮೇಲೆ ಇನ್ನೊಂದು ಸ್ಟೆಪ್ ಇದೆ. ಆ ಸ್ಟೆಪ್ಗೂ ಮತ್ತೆ 5 ಫ್ರೂಟ್ಸ್ ಆದ್ಮೇಲೆ ಹೋಗ್ಬೇಕು. ಸೊ ನಾ ಈಕ್ವಲ್ ಆಗಿ ಶೇರ್ ಮಾಡ್ತೀವಿ. ಸೊ ಇದ್ರಲ್ಲಿ ಲಾಸ್ಟ್ ವರ್ಗು ಎಲ್ಲ ಖಾಲಿ ಆಗೋದ್ರೆ ಅವ್ರು ಅಲ್ಲೇ ಔಟ್ ಆಗ್ತಾರೆ. ಯಾರು ಕೊನೆವರೆಗೂ ಎಲ್ಲಾ ಕಾರ್ಡ್ಸ್ ಇದ್ದು ಹೋಗ್ತಾರೆ ಅವ್ರು ವಿನ್ ಆಗ್ತಾರೆ. ಈ ಗೇಮ್ ಆಡೋದ್ರಿಂದ ಏನು ಗೊತ್ತಾಗುತ್ತೆ, ಏನು ಯೂಸ್? ಸೊ ಈ ಗೇಮ್ ಇಂದ ರಾವಣ ಸೀತೆನ ಹೇಗಿಟ್ಟಿದ್ದ ಮತ್ತೆ ಹೆಂಗ್ ಹೋಗಿದ್ದು. ಸೊ ಸೀತಾನ್ವೇಷಣೆಯಲ್ಲಿ ಹನುಮ ಗೋಸ್ ಇನ್ ಸರ್ಚ್ ಆಫ್ ಸೀತಾ. ಸೊ ಲಂಕೆಗೆ ರೀಚ್ ಆಯ್ತು ಅಂದ್ರೆ ಆ ದೊಡ್ಡ ಅಶೋಕವನದಲ್ಲಿ ಹೇಗ್ ಹುಡ್ಕೋದು. ಸೊ ಆ ಸರ್ಚ್ ಆಫ್ ಸೀತಾ. ಸೊ ಸೀತೆನ ಹುಡುಕ್ತಾ ಏನೇನಾಯ್ತು, ಯಾವ ಮಾನ್ಸರ್ ಜೊತೆ ಫೈಟ್ ಮಾಡಂಗಾಯ್ತು. ಸೊ ಅದೆಲ್ಲ ನಮ್ಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ಯಾರ್ಯಾರು ಸತ್ರು. ಸೊ ಈ ಟೈಮಲ್ಲಿ ಹನುಮಂತ ಅಕ್ಷಯ ಕುಮಾರನ್ನ ಸಾಯಿಸ್ತಾನೆ. ಅಂದ್ರೆ ಅಶೋಕವನಕ್ಕೆ ಹೋದಾಗ ಅದು ರಾವಣನ ಮಗನಿಗೆ ಗೊತ್ತಾಗುತ್ತೆ. ಸೊ ಅವನಲ್ಲಿ ಹೋದಾಗ ಹನುಮಂತ ಸಾಯಿಸ್ಬಿಡ್ತಾನೆ. ಸೊ ಅಲ್ಲಿ ಏನೇನಾಯ್ತು ಅಂತ ನಮ್ಗೆ ಗೊತ್ತಾಗುತ್ತೆ. ಅದ್ಭುತ. ಪೂರ್ವಿ ನಿನಗೆ ಈ ಸ್ಟೋರಿ ಎಲ್ಲ ಮೊದಲೇ ಗೊತ್ತಿತ್ತಾ ಈ ಬಾಕ್ಸ್ ಬರೋದಕ್ಕೆ ಮುಂಚೆ? ಇಲ್ಲ, ಸ್ವಲ್ಪ ಅಂದ್ರೆ
ಸ್ವಲ್ಪ ಗೊತ್ತಿತ್ತು, ಆದ್ರೆ ಈ ಸಮುದ್ರ ಲಂಕನಂ ಸೀತಾನ್ವೇಷಣೆ ಎಲ್ಲ ಗೊತ್ತಿಲ್ಲ. ಓಕೆ, ಈ ಬಾಕ್ಸ್ ಬಂದ ಮೇಲೆ ನಿನಗೆ ಏನು ಯೂಸ್ ಆಯಿತು? ಸೊ ಈ ಬಾಕ್ಸ್ ಬಂದ್ಮೇಲೆ ನಮಗೆ ಕಥೆನ ನಾವು ಈಸಿಯಾಗಿ ಅರ್ಥ ಮಾಡ್ಕೊಂಡು ನಮಗೆ ಓದೋದಕ್ಕಿಂತ ಲೈಕ್ ನಾವು ವಿಜುವಲ್ ಆಗಿ ಆಟ ಆಡ್ತಾ ಕಲಿಬೋದಲ್ವಾ. ಸೊ ಅದೇ ಥರ ನಾನು ಕೂಡ ತುಂಬ ಕಲ್ತಿದ್ದೀನಿ ಆಟದಿಂದ. ಓಕೆ, ಎಂಟರ್ಟೈನ್ಮೆಂಟು ಜೊತೆ ಪ್ಲಸ್ ನಮಗೆ ಯಾರು ಇವಾಗ ಸ್ಟೋರೀಸ್ ಎಲ್ಲ ಓದಕ್ಕೆ ಹೋಗಲ್ಲ, ಸೊ ಎಲ್ಲ ಆಟದಿಂದ ಕಲೀಲಿ ಅಂತ ಈ ಗೇಮ್ ಇದೆ. ತುಂಬ ಥ್ಯಾಂಕ್ಸ್. ಸೊ ಈ ಗೇಮ್ ಎಲ್ಲರಿಗೂ ಮಕ್ಕಳಿಗೆ ಎಲ್ಲರಿಗೂ ತುಂಬ ಹೆಲ್ಪ್ಫುಲ್ ಆಗಿದೆ. ಮತ್ತು ಯಾರಿಗೂ ತುಂಬ ದೊಡ್ಡ ದೊಡ್ಡ ಬುಕ್ಸ್ ಎಲ್ಲ ಓದೋಕೆ ಇಷ್ಟ ಆಗಲ್ಲ, ಸೊ ಆಟ ಆಡೋದ್ರಿಂದ ಎಲ್ಲ ಕಲಿಬಹುದು ಈ ಗೇಮಿಂದ. ಸೊ ಈ ಗೇಮ್ ಡಿಸೈನ್ ಮಾಡಿದವ್ರಿಗೆ ಥ್ಯಾಂಕ್ಸ್. ಒಟ್ಟಾರೆ ಈ ಗೇಮಿಂದ ನಿಮಗೆ ತುಂಬ ಯೂಸ್ಫುಲ್ ಇದೆ ಅಂದಂಗಾಯ್ತು. ಮುಂಚೆ ನಾವೆಲ್ಲ ಟಿವಿಲಿ ನೋಡ್ಬೇಕಾದ್ರೆ ಛೋಟಾ ಭೀಮು, ಸೂಪರ್ ಮ್ಯಾನು, ಬ್ಯಾಟ್ಮ್ಯಾನ್ ಅವ್ರನ್ನೆಲ್ಲ ನೋಡಿ ತುಂಬಾ ಶಕ್ತಿಶಾಲಿ ಆಗ್ಲೇ ಅವ್ರು ಹೀರೋ ಅನ್ಕೊಂತ ಇತ್ತು. ಈಗ ಈ ಗೇಮ್ ಆಡಾದ್ಮೇಲೆ ನಮ್ಮ ಹನುಮಂತನ ಶಕ್ತಿ ಗೊತ್ತಾಯ್ತು ನಮ್ಗೆ. ಏನಂದ್ರೆ ಎಲ್ಲಕ್ಕಿಂತ ನಮ್ಮ ಹನುಮಂತನ ತುಂಬಾ ಶಕ್ತಿಶಾಲಿ ಅಂತ ಗೊತ್ತಾಯ್ತು. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಸ್ನೇಹಿತರೆ, ನೋಡಿದ್ರಲ್ಲ ಒಂದು ಗೇಮ್ ಬಾಕ್ಸ್ ಎಷ್ಟು ಬದಲಾವಣೆ ಮಾಡುತ್ತೆ ಅಂತ. ಅದ್ಭುತವಾಗಿ ಗೇಮ್ ಡಿಸೈನ್ ಮಾಡಿದ್ದಾರೆ ಆ ಬಾಕ್ಸನ್ನು. ನಿಮಗೂ ಆ ಗೇಮ್ ಬಾಕ್ಸ್ ಬೇಕು ಅಂತ ಅಂದರೆ ನಮ್ಮ ಪ್ರವೀಣ್ ಅವ್ರನ್ನ ಸಂಪರ್ಕ ಮಾಡಿ ಬರ್ತ್ಡೇ ಗಿಫ್ಟ್ ಆಗಿ, ಅಥವಾ ನೀವು ಯಾವುದೋ ನಿಮ್ಮ ಮಕ್ಕಳಿಗೆ, ಅಥವಾ ನೀವು ಎಲ್ಲೋ ಹೋಗ್ತೀರಾ ಮತ್ತೇನೇನೋ ಗಿಫ್ಟ್ ಕೊಡೋದಕ್ಕಿಂತ ಈ ಗಿಫ್ಟನ್ನು ನೀವು ಮಕ್ಕಳಿಗೆ ಕೊಡ್ಬೋದು. ಅದರಿಂದ ಅವರು ರಾಮಾಯಣದ ಅನೇಕ ಕ್ಯಾರೆಕ್ಟರ್ಗಳನ್ನು ತುಂಬ ಚೆನ್ನಾಗಿ ತಿಳ್ಕೊಳ್ತಾರೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಓಕೆ, ಧನ್ಯವಾದ ಸ್ನೇಹಿತರೆ. ನಿಮಗೂ ಕೂಡ ಈ ಬಾಕ್ಸನ್ನು ಗಿಫ್ಟ್ ಮಾಡಬೇಕು ಅಂತ ಅನ್ಸಿದ್ರೆ ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ಸಂಪರ್ಕ ಮಾಡಿ ಪ್ರವೀಣ್ ಅಂತ ಹೇಳಿ. ಅವರು ನಿಮಗೆ ಈ ಬಾಕ್ಸನ್ನು ತಲುಪಿಸೋ ವ್ಯವಸ್ಥೆ ಮಾಡ್ತಾರೆ. ಧನ್ಯವಾದಗಳು. ಜೈ ಹಿಂದ್, ಜೈ ಶ್ರೀರಾಮ್.